ಅಲ್ರಿ ಎಂತೆಂತರಿಗೆ ಜಾತ ಕೇಳಿ ಅವ್ರ ಸಂಸಾರ ಶುದ್ಧ ಮಾಡಿ ಆದ್ರ ನನ್ನ ಸಂಸಾರ ಇನ್ನ ಶುದ್ಧ ಆಗೋದು ಯಾವಾಗಾದತ್ತು ಅಂತೀನಿ ನನ್ನ ಮದುವೆ ಆ ಹೆಂಗ್ ಕತ್ತಿಕೊಂಡ ಕುಂತಿದ್ದ ಇನ್ನ 2 ವರ್ಷ ಮದುವೆ ಇಲ್ಲ ಅಂತ ಅಂತದ ಚಲೋ ಆಯ್ತು ಬಿಡ್ರಿ ಯಾಕಂದ್ರ ನಾನು ಸ್ವಲ್ಪ ಸಣ್ಣ ಕೇಳ್ರಿ ಇನ್ನ 2 ವರ್ಷ ಆದ್ಮೇಲೆ 18 ತುಂಬಿ ಮದುವೆ ಬರೋದಕ್ಕ ನಮ್ಮ ಮದುವೆ ಬಲ ಬರೋದಕ್ಕ ಬೇಸೈತಿ ಇತ್ತಿದ್ದಾಗಂತೂ ಜಾತಕ ಮಿಷನ್ ಆಟೋಮೆಟಿಕ್ ಬಂದನಂತೂ ನಮ್ಮ ಜಾತಕ ಯಾರು ಕೇಳಾರ್ದಂಗಾಗಿ ಖರ್ಚಿಗೆ ಹಣಲಾರ್ದಂಗಾಗ್ರಿ ಏನು ಮಾಡೋದು ಓಹೋ ಅಲ್ಲಿ ಇಂದಿರಾ ಬಂದಂಗೆ ಕಾಣ್ತದ ಹೆಂಗಾರು ಮಾಡಿ ನಾನು ರಂಬಾ ಕೂಲಿ ಗಿರ ಕೊಟ್ಟು ಖರ್ಚಿಗೆ ದುಡ್ಡು ಮಾಡ್ಕೊಂಡ್ರಾಯ್ತು ನಮಸ್ಕಾರ ರೀ ಸಾಂಬಸ ಯಜಮಾನ್ರಿಗೆ ತಮ್ಮ ಮಾಟಲ್ರ ಈಗೇನಂದಲ್ಲ ಮೊದಲ ಶಬ್ದನು ನಮಸ್ಕಾರ ಅಂದೆ ಮೊದಲ ಶಬ್ದನು ಯಜಮಾನ್ರೆ ಅಂದೆ ಮತ್ತದ್ರ ಮುಂದಿಂದು ಜಾತಕ ರತ್ನ ಅಂದೆ ಮತ್ತದ್ರ ಮುಂದಿಂದು ಸಾಂಬಸು ಅಂದೆ ಟಮಾಟಲ್ರ ನಿನ್ನ ಕಣ್ಣಾಗ ಯಜಮಾನ್ ಕಣ್ಣಾಗ ಅಂತಲ್ಲಿ ಇನ್ನ ಹೆಂಗಿರ್ಬೇಕು ಹಂಗಿಂಗ ನೋಡು ಈ ಕಡೆ ನೋಡು ತಿರುಗಿ ಟಮಾಟೆ ಅಲ್ರ ನಾ 3ನೇ ಮೈದು ಆಗವನಿ ಹಿಂಗಲ್ಲ ಹೋಗಡ ಅದರಾಗಂತೂ ಚಿಕ್ಕಮಣಿ ಯಜಮ ಎಂಬ ಶಬ್ದನೇ ಆಕೆಗೆ ಆಗಿ ಬರಂಗಿಲ್ಲ ಅದಕ್ಕೆ ತಮ್ಮ ಬರೀ ಸಾಂಬಸು ಅಂದ್ರೆ ಸಾಕು ನೋಡೋಣ ಹೆಂಗಂತಾನ ಸಾಂಬಸು ಅಂದ ಹೌದಾ ಇದೆಯಾ ಹಿಂಗ್ ಬಾಪ ದಾರಿಗೆ ಅದಿರ್ಲಿ ಬಿಡು ನಿನ್ನ ಸೊಸಿ ರಮ್ಮನ ಕೂಲಿ ನೋಡಿ ಬಂದಲ್ಲ ಪಸಂದ್ ಬಂದೈತಂದ್ರ ಗಿರಾಕಿ ಮಾತಾಡ್ರಾಯ್ತ ಪಸಂದ್ ಎಲ್ಲ ಬಂದದ್ರಿ ಆದ್ರೆ ಎಂದೂ ನಾವು ನಿಮ್ ಕೂಲಿ ಕಾಲಿಟ್ಟಿವಿ ಅಲ್ಲಿಂದ ನಮ್ಮ ಸಂಸಾರ ಅನ್ಬೋದು ಹದಿಗಟ್ಟು ಹೈದರಾಬಾದ್ ಆಗಿ ಹೋಗ್ಯದ ಸ್ವಲ್ಪ ಜಾತಕ ತೆಗೆದು ನೋಡ್ತೀರೇನ್ರಿ ನಮ್ ವ್ಯವಹಾರ ಚಲೋ ಆಗ್ತದೇನಂತ ಹೌದಾ ಇಲ್ವಾ ನಿಮ್ ಬಾಬು ತಾರಿಗೆ ಇದ್ರಾಗೇನ್ರಿ ನೀವೇ ಕಲಿಪ ಸನಿ ನೀವು ಇಬ್ಬರು ಕಣ್ಣಂಗೆ ಆಗ್ಲಾಗತ್ತದಲ್ಲ ತಮ್ಮ ಮಾತು ಹೇಳದ ನಿಮ್ ಜಾತಕದಾಗ ಅವನ್ ಸಣ್ಣ ಕೋಲಿ ಮತ್ತೆ ಮದುವೆ ತೋಡಿ ಬಂದದ ಬಿಡಬೇಡಿ ಇಡಿ ನೀ ಆ ಕೋಲಿ ಬಾಡಿ ಹಿಡ್ದಂದ್ರ ಲಕ್ಷ್ಮಿ ಬರ್ತಾಳ ನಿನ್ ಒಳ್ಳೆ ಹುಡುಗಿನ ಸಿಗ್ತಾಳ ಅಂದ್ರ ಲಕ್ಷ್ಮಿ ಮನಿ 2 ಒಮ್ಮನೆ ಸಿಗ್ತಾವ ಅಂದಂಗಾಯ್ತು ಹಂಗಾದ್ರೆ ಹೇಳ್ಬಿಡ್ರಿ ನಿಮ್ ಪಾಲಿಗೆ ಅಡ್ವಾನ್ಸ್ ದುಡ್ಡನ ಸ್ವಲ್ಪ ಲೇಟ್ ಇರಲ್ಲ ಆ ಕೋರಿ ನನ್ನ ಸೊಸಿ ರಮ್ಮಂದದ ಆಕಿನ ಕೇಳಿ ಯಾವಾರ ಮಾತಾಡೋಣ ಹೆಣ್ಣಿನಂತ ಹುಡುಗಿ ಬಂತು ನೋಡು ಹಗಲು ನೀ ನೋಡು ನಮ್ಮದಕ್ಕಾಗಿನಂತ ಮಂದಿಗೆ ನೀನು ಬಾಳ ಮತ್ತೆ ನೋಡು ಎಂತ Thank you.
ಸರಿಗೇನ ಹಿಂದಿನ ಸರಿಗೇನ ನಿನಗಾಗಿ ಸರಿಗೇನ ಹಿಂದಿನ ಸರಿಗೇನ ನಿನಗಾಗಿ ಸರಿಗೇನ ಹಿಂದಿನ ಸರಿಗೇನ ನಿನಗಾಗಿ ಸರಿಗೇನ ಅಷ್ಟೊಂದು ಸತ್ತೋಣ ನಿನಗ ಅಷ್ಟೊಂದು ಸತ್ತೋಣ ಹುಡುಗಿ ನಿನಗೇನ ಬಂಗಾರ ಮನೆಗೆ ಹೋಗಿ ನೋಡು ಗೊತ್ತಾಗತ್ತೆ ಏನ್ ಹತ್ತೈತೆ ಅಂತೇಳಿ ಆಲಿತಾಲೆ ಉಡತ್ತಗೆಲಿ ಆಲಿತಾಲೆ ಉಡತ್ತಗೆಲಿ ಏ ಭಾಡಕೋ तुला काय सोना लागले का तुला काय सोना लागले ಹಿಂದಿನ ತಿರುಗೇನ ನಿನಗಾಗಿ ಸರಿಗೇನ ಹಿಂದಿನ ತಿರುಗೇನ ನಿನಗಾಗಿ ಸರಿಗೇನ ಅಷ್ಟೊಂದು ಸತ್ತೋಣ ನಿನಗ ಅಷ್ಟೊಂದು ಸತ್ತೋಣ ತಾಪರ ಸೋನ ಸುಟ್ರ ಕಾಯ ತಾಪರ ಸೋನ ಸುಟ್ರ ಕಾಯ ಮರಾಠಿ ಏನ್ ಶಶಿ ಏ ಮಾವ ಏನ್ ಶಶಿ ತಿಂಡಿ ನೀವೊಂದು ಸಮರ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಮದುವೆಗೆ ಬಂದನು ಆಡಕ್ ಬಂದನ ನೆನ ತಿರುವೆ ನೀನು ಎರಡು ಕಾಲು ಹಿಡಿದು ತಿರುವೆ ಎಲ್ಲೋ ನೀವು ಹಾಯ್ ಇಂದ್ರ ಐ ಲವ್ ಯು ಇದು ನೋಡ್ರಿ ಹೆಂಗದ ಯಾಕೆ ಸ್ವಾದ್ರ ಮಾವ ಮೂರನೇ ಹೆಂಡತಿ ಮಾಡಿಕವ ನಾನು ನನ್ನ ಮುಂದೆ ನಿಂತೀನಿ ಕುಂಕ್ ಕುಟ್ಗಲ್ಲ ನಿನ್ನೆ ಮೊನ್ನೆ ಕೂನಾದ ಹೇಟ್ಲಾಂಗ್ ಜೋತ್ಲಾಂಗ್ ನಿಂದ್ರಾಗ ಹಾಯ್ ಇಂದ್ರ ಹಾಯ್ ಹಾಯ್ ಇರ್ಲಿ ಬಿಡ್ರಿ ಸಣ್ಣ ಕೂಸು ಏನೋ ತಿಳಿಯಾರ್ ತಪ್ಪು ಮಾಡ್ಯದ ಅಂದಂಗ ನೀನು ಸಸಿ ರಂಬ ಬಂದವಲ್ಲ ಕೂಲಿ ಇವರು ಮಾತಾಡೋಣ ಹೆಂಗ 10,000 ಅಡಸು 3,000 ಕ್ರೈ ನೋಡ ನಂದು ನಿನಗ ಪಸಂದ್ ಬಿದ್ದೈತೆ ಮೇಲೆ ಕಿರಾಯಿ ಕೊಡಕ್ ನಾ ರೆಡಿ ನಾ ಹಿಡಿಯವನ ಹೇ ತಮಟೆ ನನ್ನೊಂದು ಕಂಡೀಷನ್ ಅದ ನೀನು ಒಪ್ಪಿನ ಮಾತ್ರ ಕಿರಾಯಿ ಕೊಡ್ತೀನಿ 10,000 ಅಡಸು ಅಂಜನ ಬಾ ಇಷ್ಟು ಹೇಳ್ಬಿಡ್ರಿ ಮುಂದಲ್ದ ನಾವನ್ನೆಲ್ಲ ನೋಡ್ಕೊಂಡ್ಬಿಡ್ತೀವಿ ಏನಂತೀರಿ ನಿಮ್ ಬಾಡಿಗೆ ಕಿರಾಯಿ ಕೋಲಿನ ಹೌದು ನಮ್ ಕಿರಾಯಿ ಬಂದ್ರೆ ಸಾಕು ಯಾರು ನೋಡ್ತಾರ ಬಾಡಿ ಏನಪ್ಪ ನನ್ನೊಂದು ಕಂಡೀಷನ್ ಅದ ನೀ ಒಪ್ಪಿರ ಮಾತ್ರ ಕಿರಾಯಿ ಕೊಡ್ತೀನಿ ಇಲ್ಲ ಅಂದ್ರೆ ಕ್ಯಾನ್ಸಲ್ ನನ್ನ ಮಗನ ಹೋಗಿ ನೋಡ್ತೀನ್ರಿ ನಿಮ್ ಡೆಬ್ಬಿ ಸ್ವಲ್ಪ ಸಣ್ಣದ್ ಕಾಣ್ತದ ಆದ್ರೆ ನಮ್ ಚಾಯ್ ಸ್ವಲ್ಪ ಉದ್ದ ಕಾಣ್ತದ ಹತ್ತದೇನು ಅಂತ ಹೇ ಟೇಲರ ರಮ್ಮಂದು ಹೊಸ ಡೆಬ್ಬಿ ಹೆಚ್ಚು ಕಮ್ಮಾಗಿ ತೂತು ಅಡಾಲಾಯ್ತಂದ್ರ ಬೇಡ ಏ ರಂಬ ನೀ ಮನೆಗೆ ಹೋಗಿ ನಿನ್ನ ಚಿಂದಿ ಚಾಯ್ ತಂದು ನಿನ್ನ ಡೆಬ್ಬಿ ತೆರೆದು ಡೆಬ್ಬಿ ಮನೆಗೆ ನಾನು ಬೇಸರ ಮನೆಗೆ ಹೋಗಿ ಜಾತ್ರೆ ನೋಡ್ಕೊತೀನಿ ಹುಷಾರ ಮತ್ತ ಕಾಲ ಸುಮಾರವ ಏ ಟೇಲರ ರಮ್ಮಂದು ಹೊಸ ಡೆಬ್ಬಿ ಮಗನ ಹೆಚ್ಚು ಕಮ್ಮಿ ತೂತು ಅಡಲ್ ಮಾಡಿಗೆ ಬರ್ತೀನಿ ಬಾಯ್ ಸಾಂಬಸಿ ಅವರೇ ನಿಮ್ಮ ತರ ಎದ್ದಿ ಬೋಳಿಸಲಿ ಇಲ್ಲೇ ಬೋಳ್ಸು ತಳ ಎಲ್ಲ ಬಿಡಲ್ಲ ಎಲ್ಲೆಲ್ಲ ಹೊಂಟ್ರ ಅಡ್ದಾರ ಹಿಡಿದು ಬಿಡ್ರಂತ ನಿಮ್ಮ ಅಲ್ಲ ಆರಂಭ ಈ ನಿನ್ನ ಮಾವ ಮದುವೆ ಆಗ್ತೀನಿ ಅಂತಾನ ಅಲ್ಲ ಅದು ಏನೋ ಅಂತಾರಲ್ಲ ಅಡಿವ್ಯಾಗ ಹಡಿಕೆ ಹೊಡಿಬಾರ್ದಂತ ಊರಾಗ ಇಂತ ಮುದಿ ನನ್ನ ಮಕ್ಕಳಿಗೆ ಮದುವೆ ಮಾಡಬಾರ್ದಂತ ಕಂದಿಲಿ ಅವಂದಾಗ್ತದ ಬೆಳಕು ಮಾತ್ರ ಮುಂದೆ ಕುಂತ ಕಾಂತಾವಂದಾಗ್ತದ ನೋಡ ಮತ್ತೆ ನನಗೂ ಒಂದೊಂದ್ಸಲ ಹಂಗ ಅನ್ಸುತ್ತ ಆದ್ರೆ ಏನ್ ಮಾಡ್ಬೇಕು ಪಾಪ ಸಣ್ಣಕ್ಕಿದ್ದ ಹಿಡಿದು ಸಾಕಿ ಸಲ್ವೇನ ನನ್ನ ಬಿಟ್ರೆ ಅವನಿಗೆ ಯಾರು ಬತ್ತಿನೇ ಇಲ್ಲ ಅಕಸ್ಮಾತ್ ನಾ ಏನಾರ ನಡು ನೀರಾಗ ಅವನಿಗೆ ಕೈ ಕೊಟ್ಟನಂದ್ರ ಎದಿ ಹೊಡ್ಕೊಂಡು ಸತ್ತು ಹೋಗ್ಕಾನಂತ ಸುಮ್ಮದೀನಿ ಯಾಕಂದ್ರೆ ಇನ್ನೂ 2 ವರ್ಷ ಬಾಕಿ ಐತಿ ಅದಕ್ಕಾಗಿ ನೋಡಿದ್ರೆ ಶಿವ ಏನಾರ ಬುದ್ಧಿ ಕೊಟ್ಟಿರ್ತಾನೆ ಅಂದ್ರೆ ಇನ್ನೂ 2 ವರ್ಷ ಅದ ಸರ್ಕಾರದ ಮದುವೆ ಆಗಕ್ಕ ಹೆಣ್ಣಿಗೆ 18 ವರ್ಷ ಫಿಕ್ಸ್ ಈಗ ನನಗ 16 ನೀ ಹೇಳೋದು ಬರಬ್ಬರಿ ಆದ್ರಂಬ ಆದ್ರ ಉಪ್ಪು ಹುಳಿ ತಿಂದಿರೋ ಜನ್ಮ ಸ್ವಲ್ಪ ಮೇಂಟೈನ್ ಮಾಡೋದು ಬಹಳ ತ್ರಾಸ ಅಂತ ನೀ ಕೊಡೋಲ್ಲ ನನಗೆ ಟೆಂಪರರಿ ಹಂಗಾದ್ರೆ ಇಡೀ ಇದು ಬೇಡ
ಏನ ಜಂಬ ಮಾಡಲ್ಲ ನಿನ್ನ ಮಾವ ಸಾಂಬ ತುಂಬಾ ಆಗ್ಯಾನವ ನನಗ ಮಾಡೋಣ ಅವನಿಬ್ರು ಕಲ್ತು ಹುಂಬ ನಗೋಣ ಬಾಯಿ ತುಂಬ ಹಾಯ್ ಹಂಗಾದ್ರೆ ಹಾಡೋಣ ಬಾಯಿ ತುಂಬ ಯಪ್ಪ ಫರ್ಫರ್ ಮಾಡಕತ್ತೈತೆ ಮರ ನಿಂದು ಮೇನಕನ್ನು ಬಿಟ್ಟು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟು ಬಿಟ್ಟರು ನನ್ನ ಕಾಲರಲ್ಲಿ ಬಿಟ್ಟಿರುತ್ತವೆ ಅಂದುಕೊಂಡೆ. ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಸುಖವಾದ ಜೀವನ ಕಲಿತಿರಬಹುದು. ಎಲ್ಲಿರುವಳು ಏನು ಹರಿಸು ಹಿಂಗೇಕೆ?
ಇಲ್ಲ ಕಣ ನಾನು ಕಲಿಸ್ಕೊಳ್ತಂತ ಇಲ್ಲ ಈಕೆ ಹೋದರೇನು ರಂಗ ಊರ್ವಶಿಯಂತೆ 1000 ಜನ ಈ ಸುರೇಂದ್ರನಾಗಿ ಕಾಯ್ತಾ ಇದ್ದಾರೆ. ಐಶ್ವರ್ಯ ಡಾರ್ಲಿಂಗ್, ಈ ತಂಪಾದ ಹೊತ್ತಿನಲ್ಲಿ ಜೀವನ ಕಲಿಯೋಣ ಬಾ ಅಂತ. ಚಿನ್ನ, ಯಾಕೋ ಇಂದು ಬೇಜಾರು, ಸ್ವಲ್ಪ ಕೆಟ್ಟಗಳಿಗೆ ಕಣೆ. ಅದಕ್ಕೆ ಇನ್ನು ನನ್ನೊಟ್ಟಿಗೆ ಕಾಲ ಕಳೆಯಬೇಕಂತ ಆಸೆ. ಚಿನ್ನ, ಬೇಗ ಬಾ. ನಂತರ ಆ ಹೊಂಬ ವಿಜಯ್ ಇದ್ದಾನಲ್ಲ, ಅವನನ್ನು ನೋಡ್ಕೊತೀನಿ ಬಾ.
ಚಿತ್ರಪಟ ಎಷ್ಟೇ ಹುಡುಗಿಯರು ಸೌಂದರ್ಯ ನೋಡಿದ ಕೂಡ ಆ ಮೇನಿಕೆ ರುಚಿನೇ ಬೇರೆ. ಬರ್ತೀನಿ ಚಿನ್ನ, ನೀನು ಭೂಮಿಯಲ್ಲಿ ಅಡಗಿದರೂ ಕೂಡ ನಿನ್ನ ಸಭೆಯನ್ನು ಒಂದೇ ಉಳಿತೇವೆ. ರೀ ಏನಂದ್ರೆ? ಅಯ್ಯೋ, ಚಾ ತಣ್ಣಗ ಹೋಗುತ್ತೆ, ಬೇಗ ಬಂದು ಕುಡಿ ಬನ್ರಿ. ಬಾರೋ, ನಾನು ಚಾ ಕೊಡದಂತ ನಿನಗೆ ಗೊತ್ತಿಲ್ಲವೇ? ಅಯ್ಯಯ್ಯೋ, ಹೌದಲ್ರಿ, ನೀವು ದಿನ ಕುಡಿಯೋದು ಹಾಲು ಅನ್ನೋದನ್ನ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಈ ಮರುವನ್ನ ರೋಗ ನನಗೆ ಅಂಟ್ಕೊಂಡ್ಬಿಟ್ಟಿದೆ ನೋಡಿ. ಅಲ್ಲ, ವಿಜಯ ಮೇನಕ ಏನು ಮಾಡುತ್ತಿದ್ದಾರೆ? ಇನ್ನೂ ಮಲ್ಕೊಂಡಿದಾರ್ರಿ. ಟೈಮು 8 ಗಂಟೆ, ಇನ್ನೂ ಮಲಗಿದಾರ. ಎಪಿಸೋಡು? ಅಯ್ಯೋ, ಏನ್ರಿ ನೀವು ಎಬ್ಬಿಸು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ನೋಡಿ, ಅವರು ಹೊಸ ನವ ದಂಪತಿಗಳು. ಇಂಥ ಟೈಮಲ್ಲಿ ಅವರು ಮಲಗಿದ್ದನ್ನ ನಾವು ಎಬ್ಬಿಸಬಾರ್ದು. ಅಂದ್ರೆ ಅವ್ರನ್ನ ಎಬ್ಬಿಸಿ ಆ ಶಾಪ ನನಗೆ ತಟ್ಟಿಸ್ಕೊ ಅಂತ ಹೇಳ್ತಿದ್ದೀರಾ? ಆಯ್ತು, ಹೋಮ್ ಮಿನಿಸ್ಟರ್ ಆದ ಮೇಲೆ ಮಾತು ಮೀರೋದುಂಟಾ? ಸ್ವಲ್ಪ ಹತ್ತಿರ ಬಾರೆ. ಯಾಕ್ರಿ? ಸ್ವಲ್ಪ ಬಾರೆ. ಸಾಕಾ? ಇನ್ನೂ ಸ್ವಲ್ಪ ಹತ್ತಿರ ಬಾರೆ. ಇದಕ್ಕೆ ಕಣೆ. ಏನ್ರಿ ನೀವು, ಎಷ್ಟು ಆತರ ಮನುಷ್ಯರಿದ್ದೀರ ನೀವು. ಸರಿ ಬಿಡಿ.
ಪಾರು, ಸೂರ್ಯ ಹೊರಡುವುದಕ್ಕಿಂತ ಮುಂಚಿತವಾಗಿ ಗಂಡ ಹೆಂಡತಿ ಏಕಾಂಗದಲ್ಲಿ ಮಲಗಿದರೆ ಆ ಮನೆಗೆ ಸೂರ್ಯನ ಶಾಪ ತಟ್ಟುತ್ತದಂತ ಆಗಾಗ ನನ್ನ ತಂದೆ ಹೇಳುತ್ತಿದ್ದರು. ಅದು ಇರಲಿ ನೋಡು. ಮತ್ತೇನ್ರಿ? ನೋಡು, ಹೊಸದಾಗಿ ಬಂದ ಮೇನಕನಿಗೆ ತಿಳಿಸಿ ಬುದ್ಧಿ ಹೇಳಿ ಬುತ್ತಿ ತಗೊಂಡು ತೋಟಕ್ಕೆ ಹೋಗು. ನಾನು ಪಂಚಾಯತಿ ಮೀಟಿಂಗ್ ಅನ್ನು ಮುಗಿಸಿ ಮನೆಗೆ ಬಂದು ಊಟ ಮಾಡಿ ಔಷಧಿ ತೆಗೆದುಕೊಂಡು ತೋಟಕ್ಕೆ ಬರುತ್ತೇನೆ. ಬರಲಾ? ಸರಿ ರೀ, ಬೇಗ ಬಂದ್ಬಿಡಿ. ಇವತ್ತು ಎದ್ದಿದ್ದು ತುಂಬಾ ತಡವಾಯಿತು. ಇನ್ನೊಂದ್ಸಲ ಈಗೆಲ್ಲ ಆಗೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಕ್ಕ. ಅಯ್ಯೋ, ಹೋಗ್ಲಿ ಬಿಡಮ್ಮ, ಇದರಲ್ಲಿ ಕ್ಷಮೆ ಕೇಳುವಂತ ತಪ್ಪೇನಿದೆ? ಹೊಸ್ದಾಗಿ ಮದುವೆ ಮಾಡ್ಕೊಂಡಿದೀಯಾ, ಲೇಟಾಗಿ ಹೇಳೋದು ಸ್ವಾಭಾವಿಕನೇ ಬಿಡು. ಅದಕ್ಕೆ ನೀ ಕ್ಷಮೆ ಕೇಳ್ತೀಯ? ಹೌದು, ನಿಮ್ ಯಜಮಾನ್ರು ಏನ್ ಮಾಡ್ತಿದ್ದಾರೆ? ನಿಮ್ಗೆ ಗೊತ್ತಲ್ಲಕ್ಕ. ಅಲ್ಲಮ್ಮ, ಅವರು ಸ್ನಾನ ಮಾಡೋದೇನು ಲೇಟ್ ಆಯ್ತಾ? ಇನ್ನೂ ಸ್ನಾನ ಮಾಡ್ಬೇಕು. ಹೌದಾ? ಏನಮ್ಮ, ನನ್ನ ಮೈದ್ರೆ ಅಷ್ಟೊಂದು ಕಾಣಿಸ್ಬಿಟ್ಟಿಯ? ತುಂಬಾ ಸುಸ್ತಾಗಿದ್ದಂಗಿದ್ದಾರೆ. ಮೇನಕ, ನಾವಾದರೂ 8 ಗಂಟೆಗೆ ಇದ್ದಿದ್ದೇವೆ. ಆದರೆ ಅಣ್ಣ ಅತ್ತಿಗೆ ಇಬ್ಬರು ಮದುವೆ ಆದ 1 ವಾರ 10 ಗಂಟೆ ಆದರೂ ಹೇಳ್ತಿರ್ಲಿಲ್ಲ. ಹೇಗೆ ಅತ್ತಿಗಮ್ಮ? ಏಯ್, ಮುಚ್ಚ ಬಾಯಿನ. ಹಂಗೆಲ್ಲ ಹೇಳ್ಬಾರ್ದು, ಸುಮ್ಮನಿರ್ಬೇಕು. ಅಯ್ಯೋ 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 ಅಯ್ಯೋ, ಏನ್ ಹುಡುಗರದಾರ ಅಂತಿನ್ನ. ವಿಜಯ್, ಅತ್ತಿಗೆ ಅಂದ್ರೆ ತಾಯಿಯ ಸಮಾನ. ಈ ರೀತಿ ಎಲ್ಲ ಮಾತನಾಡಬಾರ್ದು. ಅವರ ಕಾಲಿಗೆ ಬಿದ್ದು ತಪ್ಪಾಯ್ತಂತ ಕ್ಷಮೆ ಕೇಳು. ತಪ್ಪಾಯ್ತು ಅತ್ತಿಗೆ. ಅಯ್ಯಯ್ಯೋ, ಇರ್ಲಿ ಬಿಡಪ್ಪ, ನನ್ನ ಮುದ್ದು ಮೈದನ ಜಾಣ ಮರಿ. ವಿಜಯ್, ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ. ಆಯ್ತು, 1 ಮಿನಿಸ್ಟರ್ ಆರ್ಡರ್ ಬಂದ್ಮೇಲೆ ಹೋಗ್ಬೇಕಲ್ವಾ? ಯಾವಾಗಲೂ ಹಿಂಗೆ ಕೆಟ್ಟ ತರ್ಲೇ ನನ್ನ ಮೈದನ, ಅದು ನೀನೇ ಸುಧಾರಿಸ್ಕೊಂಡು ಹೋಗ್ಬೇಕು. ಆದ್ರೂ ಮೇನ್ಕ, ನೀನು ಒಂದು ಕಿವಿ ಮಾತು ಹೇಳ್ಬೇಕಂತ ಮಾಡಿದ್ದೀನಿ. ದಯವಿಟ್ಟು ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಯಾಕಕ್ಕ? ನಾನಕ್ಕೆ ತಪ್ಪು ತಿಳ್ಕೊಳ್ಳಿ? ನೋಡಿ, ನೀವು ಒಂದಲ್ಲ 10 ಮಾತಾದ್ರೂ ಹೇಳಿ. ಅಷ್ಟೇ ಅಲ್ಲ ಅಕ್ಕ, ನೀವು ನನಗ್ ಮಾತ್ರ ಅಲ್ಲ, ಈ ಮನೆಯಲ್ಲಿ ಯಾರೇ ತಪ್ಪು ಮಾಡಿದ್ರು ಸಹ ಅವರಿಗೆ ತಿದ್ದಿ ಬುದ್ಧಿ ಹೇಳುವ ಅಧಿಕಾರ ನಿಮಗಿದೆ. ಯಾಕೆ ಗೊತ್ತಾ? ನೀವು ಈ ಮನೆಯ ಹಿರಿ ಸೊಸೆ. ಅಷ್ಟಕ್ಕೂ ನೀವು ಏನೇ ಹೇಳಿದ್ರು ಸಹ ನಾನು ಸ್ಥಿರ ಬಾಗಿಸಿ ಅದನ್ನು ಪಾಲಿಸ್ತೇನೆ. ಆಯ್ತು? ನೋಡಮ್ಮ, ಇದು ಧರ್ಮವಂತರ ಮನೆ, ನ್ಯಾಯವಂತರ ಮನೆ, ಸುತ್ತ 40 ಹಳ್ಳಿಗೂ ಹೆಸರ ವಾಸಿಯಾದಂತ ಮನೆ. ಇಂಥ ಮನೆ ಸೊಸೆಂದರು ನಾವು. ಊರ ಜನರೆಲ್ಲ ನಮ್ಮನ್ನು ತಾಯಿಯರಂತೆ ಸ್ವಭಾವದಿಂದ ಕಾಣುವರು. ಅಂತವರ ಕಣ್ಣಿಗೆ ನಾವು ದೇವರಾಗಿ ಕಾಣ್ಬೇಕೆ ವಿನಃ ಅವರ ಕಣ್ಣಿಗೆ ನಾವು ದೆವ್ವವಾಗಿ ಯಾವತ್ತೂ ಕಾಣಬಾರ್ದು. ನಡೆ, ನುಡಿ, ನೀತಿ, ಧರ್ಮ ಇವು ಎಲ್ಲವೂ ನಿನ್ನಲ್ಲಿ ಇರ್ಲಿ ಅಂತ ನಾನು ಹೇಳಿದೆ. ಯಾಕಂದ್ರೆ ಹೆಣ್ಣು ಹುಟ್ಟಿದ ಮೇಲೆ ಆ ಮನೆಯ ಕೀರ್ತಿ ತರುವ ಹೆಣ್ಣಾಗ್ಬೇಕು. ಅಂದಾಗ ಅವಳ ಬಾಳು ಸಾರ್ಥಕವಾಗುವುದು. ನೋಡಮ್ಮ, ಇದರಲ್ಲಿ ತಿದ್ದಿ ಹೇಳುವುದರಲ್ಲಿ ಏನಿಲ್ಲ. ಯಾಕಂದ್ರೆ ನೀನು ಶಾಲೆ ಕಲಿತವಳು, ನಿನಗೆ ಬುದ್ಧಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮನೆ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋದ್ರೆ ನನಗೆ ಅಷ್ಟೇ ಸಾಕು. ನೋಡು, ಹೊತ್ತು ನೆತ್ತಿ ಮೇಲೆ ಬಂತು. ತಡವಾಗಿ ನಾನು ಹೊಲಕ್ಕೆ ಹೋದ್ರೆ ಶಿವಣ್ಣ ಮನೆಗೆ ಊಟಕ್ಕೆ ಬಂದ್ಬಿಡ್ತಾರೆ. ಬುತ್ತಿ ಕಟ್ಕೊಂಡು ನಾನು ಹೊಲಕ್ಕೆ ಹೋಗ್ತೀನಿ. ಮನೇಲಿ ಕೆಲಸ ಏನಿದೆಯೋ ಅದನ್ನ ನೀನೇ ಮಾಡು. ಅಕ್ಕ, ನಿಮ್ ಜೊತೆ ನಾನು ಬರ್ಲಾ? ಈಗೆಲ್ಲ ಬರಬಾರ್ದು ನೀನು. ಯಾಕಂದ್ರೆ ನೀನಿನ್ನೂ ಹಸಿ ಮೈಯಲ್ಲಿದೆಯಲ್ಲ, ಅದಕ್ಕೆ ಇನ್ನೊಂದು ವಾರ ಬಿಟ್ಟು ಆಮೇಲೆ ಬರುವಂತೆ. ಸರಿನಾ? ಎಲ್ಲೋದ್ರು ನಿಮ್ಮ ಯಜಮಾನ್ರು? ಅತ್ತಿಗೆ, ಅತ್ತಿಗೆ, ಏನಪ್ಪ? ಅತ್ತಿಗೆ, ನಾನೇ ಬುತ್ತಿ ತೆಗೆದುಕೊಂಡು ಹೋಗಿ ನಿನಗೆ ಏಕೆ ತೊಂದರೆ? ಬ್ಯಾಡಪ್ಪ, ನೀನು ಇನ್ನೂ ಹಸಿ ಮೈಯಾಗದಿದಿ. ಇನ್ನೂ ಮದುವೆ
ಆಗಿ ನಿಮ್ಮ ಮೈ ಮೇಗಿನ ಅರ್ಶನೇ ಆರಿಲ್ಲ, ಬುತ್ತಿ ತಗೊಂಡು ಅಲ್ಲೇನ್ ಮಾಡ್ತೀಯಪ್ಪ? ಈ ಬುತ್ತಿನ ಚಂದ ನೋಡ್ಕೊಂಡ್ರೆ ಸಾಕಾಗೈತಿ ನನಗೆ. ಹಾ, ನೀವು ಮನೆ ಕಡೆ ಹುಷಾರು, ನಾನು ಹೋಗಿ ಬರ್ತೀನಿ. ಏ ಮೈದ್ನಾ, ಆದಷ್ಟು ಬೇಗ ನನಗೆ ಸಿಹಿ ಸುದ್ದಿ ತಿಳಿಸ್ಬೇಕು. ಯಾಕಂದ್ರೆ ಕೈಯಲ್ಲಿ ಎತ್ತಿ ಮಗುನ ಆಡಿಸ್ಬೇಕು ಎಂಬ ಆಸೆ ಆಗಿದೆ. ಅಬ್ಬಬ್ಬಬ್ಬ, ಎಷ್ಟೊಂದು ನಾಚಿಕೆ. ಸರಿಪ್ಪ, ನಾ ಬುತ್ತಿ ತಗೊಂಡು ಹೊಲಕ್ಕೆ ಹೋಗ್ತೀನಿ, ನೀವು ಮನೆಯಲ್ಲಿರಿ. ಬರ್ಲಾ? ಮೇನಕ ಮೇನಕ, ರೀ, ಇದ್ರಲ್ಲಿ ನೋಡೋದೇನಿದೆ ರೀ? ಅಷ್ಟಕ್ಕೂ ಈ ಮನೆಗೆ ನಾನು ಯಾವತ್ತು ಕಾಲಿಟ್ನೋ ಆಗಲೇ ತಿಳಿದುಕೊಂಡೆ ಈ ಮನೆತನದ ಬಗ್ಗೆ, ಈ ಮನೆಯಲ್ಲಿರುವ ಭಾವ ಅಕ್ಕಂದಿರ ಬಗ್ಗೆ. ಅಷ್ಟೇ ಅಲ್ಲ ರೀ, ವರ್ಣನೆ ಸಾಕು. ಅಷ್ಟೇ ಅಲ್ಲ ರೀ, ಈ ಮನೆಯಲ್ಲಿರುವ ಒಬ್ಬೊಬ್ಬರ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಈ ಮನೆಯಲ್ಲಿರುವ ಒಂದೊಂದು ಕಲ್ಲು ಸಹ ಕೂಗಿ ಕೂಗಿ ಹೇಳುತ್ತದೆ, ಇದು ಧರ್ಮವಂತರ ಮನೆತನ ಎಂದು. ವರ್ಣನೆ ಸಾಕು. ಮತ್ತೇನು ಬೇಕು? ಸಿಹಿಮುತ್ತು ಛೀ, ಬಿಡಿ. ಹಿಡಿದ ಮೇಲೆ ಸಾಯೋವರೆಗೂ ಬಿಡಲಿಕ್ಕೆ ಆಗಲ್ಲ. ಚಿನ್ನ ಚಿನ್ನ ಐ ಲವ್ ಯು ಕಣೆ.
ಏ ಚಿನ್ನ ಒಂದು ಹೊತ್ತು ಕೊಡುವಾರೆ ಮೇನಕ ಮೇನಕ ನನ್ನ ಅತ್ತಿಗೆ ಬುತ್ತಿ ತೆಗೆದುಕೊಂಡು ನನ್ನ ಅತ್ತಿಗೆ ತೋಟದ ಮನೆಯ ಚಾವಿ ಮರೆತು ಹೋಗಿದ್ದಾಳೆ. ಹೋಗಿ ಕೊಟ್ಟು ಬೇಗ ಬರ್ತೀನಿ. ಬರಲಾ? ಬೇಗ ಬಂದ್ಬಿಡಿ, ಮನೆಯಲ್ಲಿ ನಾನು ಒಬ್ಬಳೇ. ಸರಿ, ನಾನು ಬರ್ತೀನಿ. ಟಾಟಾ. ಟಾಟಾ. ಇಂಥ ಭವ್ಯವಾದ ಅರಮನೆ, ಇಂಥ ಅರಮನೆಯಲ್ಲಿ ಹುಟ್ಟಲು ಈ ರುಚಿ ಪುಣ್ಯ ಮಾಡಿರ್ಬೇಕನ್ಸುತ್ತೆ. ವಿಜಯ್ ವಿಜಯ್ ರಾಜ್. ಯಾರು? ವಿಜಯ್ ಅವರು ಮನೆಯಲ್ಲಿಲ್ಲ. ಮೇನಕ, ನಾನು ಬ್ರಹ್ಮಲೋಕದಲ್ಲಿದ್ದೀನ, ಭೂಲೋಕದಲ್ಲಿದ್ದೀನ? ಇಲ್ಲ, ನಾನೇನಾದ್ರೂ ಅದ್ಭುತಗೊಳಿಸ್ಕೊಳ್ತಾ ಇದ್ದೀನ? ಇಲ್ಲ. ಮೇನಕ, ನೀನು ಇಲ್ಲಿ? ಈ ಪಾಪಿಗೆ ನಾನು ಮೇನಕೆ ಎಂದು ತಿಳಿಯದ ಹಾಗೆ ವರ್ತಿಸಬೇಕು. ಇಲ್ಲವಾದ್ರೆ ಈ ಕಾಮುಕನನ್ನ ಕಾಡದೆ ಬಿಡಲಾರ. ಈ ಮಿಸ್ಟರ್, ಯಾರೇ ನೀವು? ಚಿನ್ನ, ನಾನು ಯಾರ? ಈ ನಿನ್ನ ಹೃದಯಕ್ಕೆ ಕೇಳು, ಈ ಸುರೇಂದ್ರ ಯಾರು ಅಂತ ಹೇಳ್ತದೆ. ನಾನು ಕಣೆ ಡಾರ್ಲಿಂಗ್, ನಿನ್ನ ಹಳೆಯ ಪ್ರಿಯತಮ ಸುರೇಂದ್ರ ಅಂತ. ಈ ಸುರೇಂದ್ರ ಇಲ್ಲಿ ಯಾಕೆ ಬಂದ, ಹೇಗೆ ಬಂದ ಎಂದು ಕಾಮನ ಪಡ್ತಿದೆಯಾ ಚಿನ್ನ? ಎಲ್ಲ ವಿಧಿಯಾದ ಕಡೆ, ವಿಧಿಯಾದ. ಈ ಸುರೇಂದ್ರ ನಿನ್ನ ಕೈ ಬಿಡದಿದ್ದರು ಆ ವಿಧಿ ನಿನ್ನ ಕೈ ಬಿಡಬೇಡ ಎಂದು ಕರೆದುಕೊಂಡು ಬಂದ. ಮಾತಾಡೇ ನನ್ನಲ್ಲಿ. ಪಾಪಿ, ನಾನು ನಿನ್ನ ನಲ್ಲೆ ಅಲ್ಲ. ಈ ಮನೆ ಧರ್ಮವಂತ ಮನೆಯ ಸೊಸೆ. ನಾನು ನನ್ನ ಗಂಡನಿಗೆ ಪತಿವ್ರತೆ, ಪಾವನ ಗಂಗಾ. ಪತಿವ್ರತ, ಪಾವನ ಗಂಗಾ. ಎಲ್ಲಿದೆ ಕಾನೂನಿನಲ್ಲಿ ಪತಿವ್ರತನ? ಮದುವೆಗೆ ಮುಂಚೆ ಈ ಸುರೇಂದ್ರನಿಗೆ ಸೆರಗೋಸಿದ ನೀನು ಪತಿವ್ರತೆ? ಹೌದು, ಮದುವೆ ಎಂಬ ಸಾಗರದಲ್ಲಿ ಮುಳುಗಿ ಜಾರತನವೆಂಬ ತೊಳೆದು ಗಂಡನೇ ದೇವರೆಂದು ಪೂಜಿಸುತ್ತಿರುವ ನಾನು ಪತಿವ್ರತೆ ಅಲ್ಲದೆ
ಅಷ್ಟೇ ಅಲ್ಲ, ಪತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಅವರನ್ನೇ ದೇವರೆಂದು ಪೂಜಿಸಿ ಈ ಅಮೃತವನ್ನು ಅವರಿಗೆ ಬಡಿಸುತ್ತಿರುವೆ. ಮತ್ತೆ ಈ ಎಂಜಲನ್ನು ತಿನ್ನಲು ಆಶಿಸಿ ನಶಿಸಿ ಹೋಗಬೇಡ. ಚಿನ್ನ, ಈ ಎಂಜಲಾದ ಅನ್ನವೇ ನನಗೆ ಮೃಷ್ಟಾನ್ನ ಭೋಜನ. ಹಸಿದವರಿಗೆ ಎಂಜಲಾದರೇನು, ಹಸಿದವರೇನು, ಅವರ ಹಸಿವಿನ ದಾಹ ತೀರಿಸಿಕೊಳ್ಳೋದೊಂದೇ ಅವರ ಆಸೆ. ಬಹುದಿನದಿಂದ ನನ್ನ ಒಪ್ಪಟ್ಟಿಗೆತನ ವಿರಹ ವೇದನೆಯನ್ನು ಧರಿಸುವ. ಬೇಡ ಸುರೇಂದ್ರ, ಬೇಡ. ನಾನೀಗ ಮದುವೆಯಾಗಿ ಮತ್ತೊಬ್ಬರ ಸೊತ್ತು. ಮತ್ತೆ ಮತ್ತೆ ನನ್ನನ್ನು ಕಾಡಬೇಡ. ಅಷ್ಟೇ ಅಲ್ಲ, ಹಿಂದೆ ನನ್ನನ್ನು ಗೋಳಾಡಿಸಿ ನನ್ನನ್ನು ಕಾಡಿಸಿ ನಡದಾರಿಯಲ್ಲಿ ಬಿಟ್ಟು ಹೋದೆ. ಆಗಿಲ್ಲದ ಕಾಳಜಿ ಏಕೆ? ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗು. ನನ್ನ ಪತಿ ವಿಜಯ ರೇಜನ್ ಏನಾದ್ರೂ ಇಲ್ಲಿಗೆ ಬಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಆ ಎಂಬ ವಿಜಯ ನಿನ್ನ ಪತಿ, ನೀನು ಸತಿ ಶಿರೋಮಣಿ ಅವರ ಸತಿ. ಬಹುದಿನದಿಂದ ನನ್ನ ಕಾಮತ್ರಿಸ ತೀರಿಸಿಕೊಂಡಲ್ಲ ಚಿನ್ನ. ನನ್ನನ್ನು ಮನ ತರಿಸು ಬಾ. ನೀನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದೆ, ಆದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಸುಮ್ಮನೆ ಸುಮ್ಮನೆ ಇಲ್ಲಿಂದ ಹೊರಟೋಗು. ಸುಮ್ಮನೆ ಒಪ್ಪಿಕೋ, ಇಲ್ಲದಿದ್ದರೆ ನಮ್ಮಿಬ್ಬರ ಅನೈತಿಕ ಸಂಬಂಧ ಇಂದಿನ ಇತಿಹಾಸ ಇದೆ ನೋಡು, ಅದನ್ನು ನಿನ್ನ ಗಂಡ ಭಾವನೆಗೆ ತೋರಿಸುತ್ತೇನೆ. ಆಗ ನಿನ್ನ ಗತಿ ಅದೋ ಗತಿ. ಏನಂತೀಯ ಮೈ ಡಿಯರ್ ಡಾರ್ಲಿಂಗ್? ಸುರೇಂದ್ರ, ಹಿಂದಿನ ಘಟನೆಗಳನ್ನು ನೆನೆಸಿ ನನ್ನ ಮನಸ್ಸಿಗೆ ಘಾಸೆಯನ್ನು ಮಾಡಬೇಡ. ಪಾಪಿ ಅಂತಾನೆ ನನ್ನ ಗಂಡನಿಗೆ ನಮ್ಮ ವಿಷಯವನ್ನು ತಿಳಿಸಿ ಹಾಲಿನಂತ ನನ್ನ ಸಂಸಾರದಲ್ಲಿ ಹುಳಿಯನ್ನು ಹಿಂಡಬೇಡ. ದಯವಿಟ್ಟು ದಯವಿಟ್ಟು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಚಿನ್ನ, ಕೈ ಮುಗಿಯೋದು ಈ ಶಿವೇಂದ್ರನಿಗಲ್ಲ ಚಿನ್ನ. ನಮ್ಮಿಬ್ಬರ ಅನೈತಿಕ ಸಂಬಂಧ ಈ ಸಮಾಜಕ್ಕೆ ಗೊತ್ತಾಗಬಾರದೆಂದು ದೇವರ ಕೈ ಮುಗಿಕೋ. ನೋಡು, ಇದೇ ರೀತಿ ನನ್ನನ್ನು ಕಾಡುತ್ತಿದ್ದರೆ ಊರಿನ ಜನರನ್ನು ಕರೆಸಿ ನಿನ್ನ ಮರ್ಯಾದೆಯನ್ನು ತೆಗೆಯಬೇಕಾಗುತ್ತದೆ. ನೋಡು, ಶಬ್ಬಾಷ್ ಶಬ್ಬಾಷ್ ಚಿನ್ನ, ಶಬ್ಬಾಷ್. ಕರಿತೀಯ? ಕರಿ ನೋಡೋಣ. ಚೀರಾಡ್ತೀಯ? ಚೀರಾಡಿ ನೋಡೋಣ. ಲೇ ಮೇನಕ, ನಮ್ಮಿಬ್ಬರ ಪ್ರಣಯದಾಟದ ಫೋಟೋಗಳನ್ನು ನನ್ನ ಹತ್ರ ಸ್ಟಾಕ್ ಆಗಿ ಇಟ್ಕೊಂಡಿದ್ದೀನಿ ಚಿನ್ನ. ನಾನು ಹೇಳಿದಾಗ ಕೇಳಿದರೆ ಸರಿ, ಇಲ್ಲದಿದ್ದರೆ ನಮ್ಮಿಬ್ಬರ ಪ್ರಣಯದಾಟದ ಫೋಟೋಗಳನ್ನು ನಿನ್ನ ಗಂಡ ಭಾವನೆಗೆ ತೋರಿಸುತ್ತೇನೆ. ಆಗ ನಿನ್ನನ್ನು ಈ ಮನೆಯಿಂದ ಹೊರಹಾಕುತ್ತಾರೆ. ತಕ್ಷಣ ನೀನು ಬೀಳಿಗೆ ಬಿದ್ದ ಸೂರ್ಯ ಆಗ್ತಿಯ ಕಣೆ. ಅದಕ್ಕೆ ಕಣೆ ನಾನು ಹೇಳಿದಾಗೆ ಕೇಳಿದ್ರೆ ನೀನು ಸುಖವಾಗಿರ್ತೀಯ, ಇತ್ಲಾಗ ನಾನು ಸುಖವಾಗಿರ್ತೀನಿ. ಏನಂತೀಯ ಮೈ ಡಿಯರ್ ಡಾರ್ಲಿಂಗ್? ಅಯ್ಯೋ ವಿಧಿಯೇ, ಎಂತ ಕಠಿಣವಾದ ಪರಿಸ್ಥಿತಿಯಲ್ಲಿ ನನ್ನನ್ನು ನೂಕಿದೆಯಪ್ಪ. ಆಯ್ತು, ಈಗ ನಾನೇನು ಮಾಡಬೇಕು? ನನ್ನ ಒಪ್ಪಿಗೆಗೆ ಹೇಳು. ಇದ್ದಪ್ಪ ಬುದ್ಧಿವಂತರ ಲಕ್ಷಣ ಅಂದ್ರೆ ನೋಡ್ಚಿನ, ನಾನು ಏಳದಲ್ಲಿಗೆ ಬಂದು ಸುಖ ಕೊಡ್ಬೇಕು. ನಾನು ಕೇಳಿದಂಗೆ ಕೇಳಿದಷ್ಟು ಹಣ ಕೊಡ್ಬೇಕಷ್ಟೇ. ಅಯ್ಯೋ ದೇವ್ರೆ, ದೇವರಂತ ಗಂಡನಿಗೆ ಮೋಸ ಮಾಡಿ ಇಂಥ ಪಾಪಿಗೆ ನಾನು ಸುಖ ಕೊಡಬೇಕೆ? ಇವಳಿಗೆ ನಾನು ಸೂಳೆಯಾಗಿರಬೇಕೆ?
ಚಿನ್ನ ಸುಮ್ಮನೆ ಒಪ್ಪಿಕೋ, ಇಲ್ಲದಿದ್ದರೆ ಈ ಸುರೇಂದ್ರ ಎಂತವನು ಅಂತ ಗೊತ್ತಾಗುವ. ಅಯ್ಯೋ, ಇವನು ಹೇಳದಂತೆ ಕೇಳದಿದ್ದರೆ ನಮ್ಮ ವಿಷಯವನ್ನು ನನ್ನ ಗಂಡನಿಗೆ ತಿಳಿಸುತ್ತಾನೆ. ಅಷ್ಟೇ ಅಲ್ಲ, ಎಲ್ಲದಕ್ಕಿಂತ ಮೇಲಾಗಿ ನನ್ನ ತಮ್ಮನ ಜೀವವನ್ನೇ ಕಳೆದು ಬಿಡುತ್ತಾನೆ. ಇರಲಿ, ಅಂತರಂಗದಲ್ಲಿ ದೇವರಂತ ಗಂಡನಿಗೆ ಮನಸ್ಸು ಕೊಟ್ಟು ಬಹಿರಂಗದಲ್ಲಿ ಈ ಕಾಮುಕನಿಗೆ ಆಯ್ತು, ನೀನು ಬಯಸಿದ್ದು ಈ ದೇಹವನ್ನೇ ತಾನೆ. ಬಾ, ನಿನಗಿಷ್ಟ ಬಂದ ಹಾಗೆ ಉಪಯೋಗಿಸು, ನಿನಗಿಷ್ಟ ಬಂದ ಹಾಗೆ ಆಟವಾಡಿಸು. ನಾನು ಬಯಸುತ್ತಿದ್ದಿಲ್ಲ. ನಾ ಕಂಡ ದೃಶ್ಯ ನಿಜವೇ, ನನ್ನ ಕಣ್ಣೇ ನಂಬಲಾಗಿದೆ. ಮೇನಕಾಯಿ ಮನೆಯ ಕಿರಿಯ ಸೊಸೆ, ಹೂವೆಂದು ನಂಬಿದ್ದು ಹಾವಾಯಿತೆ, ಅಮೃತವೆಂದು ಕುಡಿದಿದ್ದು ವಿಷವಾಯಿತೆ.
ಸ್ಮಶಾನವಾಯಿತೆ. ನಾನ್ ನಂಬಿದ ಹೆಣ್ಣು ಈ ಮನೆಗೆ ಹುಣ್ಣಾಯಿತೆ. ಯಾವ ಹೊತ್ತಿನಲ್ಲಿ ಯಾವ ಹಾವಿರುತ್ತದೆಂದು ಯಾರು ತಲತಲಾಂತರದಿಂದ ಉಳಿಸಿಕೊಂಡ ಬಂದ ನಿನ್ನ ಘನತೆ ಗೌರವ ಈಗ ಸೂರ್ಯರ ಮನೆಯ ನಾನೇನು ಮಾಡಲೀಗ? ಮೇನಕನ ಶರವನ್ನ ಕಡೆದು ತಡೆಗೆ ತೋರಣ ಕಟ್ಟಲಿ, ಇಲ್ಲ ಅವಳ ದೇವನ್ನು ತುಂಡು ತುಂಡು ಮಾಡಿ ಹತ್ತು ನಾಯಿಗಳಿಗಾಕಲಿ. ಮೇನಕ ಈಗ ಏನಾದರೂ ಮಾಡಿ ಸುಳ್ಳನ್ನು ಹೇಳಿ ಪಾರಾಗಲೇಬೇಕು. ಯಾರವನು? ಮಾವ, ಅವರು ವಿಜಯನ ಗೆಳೆಯನಂತೆ. ವಿಜಯ್ ಅವರು ಮನೇಲಿಲ್ಲ ಅಂತ ಹೇಳಿದೆ, ಅದಕ್ಕೋಸ್ಕರ ನೀರನ್ನು ಕೊಡು ಅಂತ ಹೇಳಿದ್ರು. ನೀರು ಕೊಟ್ಟ ಕೂಡಲೇ ಅವರು ನನ್ನ ಕೈ ಹಿಡಿದು ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ. ಅವನಿಂದ ತಪ್ಪಿಸಿಕೊಳ್ಳಲು ಈ ರೀತಿ ಪ್ರೀತಿಯ ನಾಟಕವಾಡಿ ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ ಮಾವ. ಆಯ್ತಮ್ಮ, ನೀನೇನು ದುಃಖ ಪಡಬೇಡ. ನಾಳಿನ ಆ ವ್ಯಕ್ತಿ ಯಾರಂತ ಕಂಡಿಡಿದು ನಾನು ತಕ್ಕ ಶಿಕ್ಷೆ ಕೊಡುತ್ತೀನಿ. ನೀನೇನು ದುಃಖ ಪಡಬೇಡಮ್ಮ. ಆಯ್ತು ಮಾವ, ಊಟ ಮಾಡಿ ಔಷಧಿ ತೆಗೆದುಕೊಳ್ಳಿ ಅಂತೆ. ಬನ್ನಿ ಮಾವ. ಈಗಲಾರದೆ ಅರಗಲಾರದಂತ ಊಟ ಮಾಡಿದಂತ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ನಾನು ತೋಟದ ಕಡೆಗೆ ಹೋಗಿ ಬರುತ್ತೇನಮ್ಮ. ನನ್ನ ಜೀವನದಲ್ಲಿ ಇದೆಂತ ಆಟ ಮಾಡ್ತಿದೀಯಪ್ಪ. ಹೇ ಬ್ರಹ್ಮ, ಸುರೇಂದ್ರನಿಂದ ಮೋಸ ಮಾಡಿಸಿ ವಿಜಯನೊಂದಿಗೆ ತಾಳಿ ಕಟ್ಟಿಸಿದೆ. ತಾಳಿ ಕಟ್ಟಿಸಿ ಈ ಮನೆಗೆ ಸೊಸೆಯಾಗಿ ಕರೆದು ತಂದೆ. ಈಗ ಮತ್ತೆ ನನ್ನ ಬಾಳಿನಲ್ಲಿ ಸುರೇಂದ್ರನನ್ನು ಕಳಿಸಿ ನನ್ನ ಗಂಡನಿಗೆ ಮೋಸ ಮಾಡುವಂತೆ ಮಾಡಿಬಿಟ್ಟೆ ಅಲ್ಲಪ್ಪ. ಮೋಸ ಮಾಡಿಬಿಟ್ಟೆ. ಈಗ ನಾನು ಏನು ಮಾಡಲಿ? ದೇವರಂತ ಗಂಡನಿಗೆ ಮೋಸ ಮಾಡಿ ನಾನು ಬದುಕಬೇಕೆ? ಇಲ್ಲ ಇಲ್ಲ, ನಾನು ಸಾಯಬೇಕು. ಹೌದು, ಈ ರೀತಿ ಮೋಸ ಮಾಡಿ ಬದುಕಿದ್ಗಿಂತ ಸಾಯುವುದೇ ಲೇಸು. ಏಕೆ ನೀನು ಸಾಯಬಾರದು. ಮತ್ತೆ ಈ ರೀತಿ ಮತಿಹೀನಳಾಗಿ ಸತ್ತು ದಿನದಿಂದ ಸತ್ತು ಬದುಕಿ ಬಾಳೋದಕ್ಕಿಂತ ಸಾಯೋದೇ ಲೇಸು. ನೀನು ಸತ್ತರೆ ನಿನ್ನ ತಮ್ಮನ ಗತಿ ಏನು? ಪಾಪ, ನೂರಾರು ಆಶಯವನ್ನು ಇಟ್ಟುಕೊಂಡು ನಿನ್ನ ಕೋಳಿಗೆ ಮಾಂಗಲ್ಯ ಕಟ್ಟಿದ್ದನಲ್ಲ, ಆ ನಿನ್ನ ಗಂಡನ ಗತಿ ಏನು? ಅದರ ಸಲುವಾಗಿ ಆದರೂ ನೀನು ಬದುಕಲೇಬೇಕಮ್ಮ, ನೀನು ಬದುಕಲೇಬೇಕು. ಅಂದ್ರೆ ನನ್ನ ಗಂಡನಿಗೆ ಸತಿಯಾಗಿ ಅವನಿಗೆ ಮೋಸ ಮಾಡಿ ಸುರೇಂದ್ರನ ಸೂಳೆಯಾಗಬೇಕೆ? ಹೌದು, ಇದು ಅನಿವಾರ್ಯ.